ಬ್ರಹ್ಮಾಂಡದ ರಾಶಿಚಕ್ರದ 12 ಮನೆಗಳಲ್ಲಿ ಕೊನೆಯ ಮನೆ ಜಲತತ್ವದ ಪ್ರಭಾವ ಹಾಗೂ ಜ್ಞಾನಕಾರಕ ಗುರುಗ್ರಹದ ಆಧಿಪತ್ಯವನ್ನು ಹೊಂದಿರುವ ಮೀನರಾಶಿ. ಸಮುದ್ರದಷ್ಟು ಆಳವಾದ ಮನಸ್ಸು. ಕಾಲಪುರುಷನ ಜಾತಕದ ಪಾದಗಳನ್ನು ಪ್ರತಿನಿಧಿಸುವ ಇವರಲ್ಲಿ ಕರುಣೆ, ತಾಳ್ಮೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯ ಅಪ್ರತಿಮ ಶಾಂತಿ ಇದೆ. ಸ್ವಾರ್ಥವಿಲ್ಲದ ಪ್ರೀತಿ ಹಾಗೂ ಪರರ ನೋವಿಗೆ ಮಿಡಿಯುವ ವಿಶಾಲ ಹೃದಯ. ಈ ಎಲ್ಲ ಜ್ಯೋತಿಷ್ಯದ ಅಂಶಗಳನ್ನು ಒಟ್ಟಾಗಿ ನೋಡಿದರೆ ನೆನಪಿಗೆ ಬರುವ ಏಕೈಕ ರಾಶಿ ಅದೇ ಮೀನರಾಶಿ. ಕೆಲವರು ಜೀವನದಲ್ಲಿ ಬಾಹ್ಯವಾಗಿ ಬಹಳ ಮೃದುವಾಗಿ ಕಂಡರೂ ಅವರ ಜನ್ಮಕುಂಡಲಿಯಲ್ಲಿನ ಗುರುವಿನ ಪ್ರಭಾವವು ಅವರೊಳಗೆ ಒಂದು ದೈವಿಕ ಶಕ್ತಿಯನ್ನು ತುಂಬಿರುತ್ತದೆ. ಅವರ ಪ್ರತಿಯೊಂದು ನಡೆ, ಮಾತು ಹಾಗೂ ಕಲ್ಪನಾ ಲೋಕದ ನಿರ್ಧಾರಗಳಲ್ಲಿ ರಾಶಿಯಧಿಪತಿಯ ಘನತೆ ಎದ್ದು ಕಾಣುತ್ತದೆ. ಇಂತಹ ಭಾವನಾತ್ಮಕ ಸ್ವಭಾವ ಹೊಂದಿರುವವರಲ್ಲಿ ಬಹುಪಾಲು ಜನರು ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಸಂವೇದನಾಶೀಲ ರಾಶಿಯಾದ ಮೀನಕ್ಕೆ ಸೇರಿದವರಾಗಿರುತ್ತಾರೆ. ನಮಸ್ಕಾರ ಸ್ನೇಹಿತರೆ, ಕಾಲಚಕ್ರ ಚಾನೆಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ದಯಾಳು ಹಾಗೂ ಬುದ್ಧಿವಂತ ಎಂದು ಪರಿಗಣಿಸಲ್ಪಡುವ ಮೀನರಾಶಿಯವರ ವ್ಯಕ್ತಿತ್ವ, ಅವರ ಗುಪ್ತ ಗುಣಗಳು, ಗ್ರಹಗತಿಗಳ ಪ್ರಭಾವ, ಶಕ್ತಿ, ದುರ್ಬಲತೆಗಳು ಹಾಗೂ ಜೀವನದ ಪ್ರಮುಖ ಸತ್ಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಕಾಲಚಕ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಬೆಂಬಲ ಹಾಗೂ ಪ್ರೀತಿ ನಮ್ಮ ಶಕ್ತಿ ಹಾಗೂ ಶ್ರೀರಕ್ಷೆ. ಜ್ಯೋತಿಷ್ಯ ಚಕ್ರದ 12ನೇ ರಾಶಿಯೇ ಮೀನರಾಶಿ. ಈ ರಾಶಿಯ ಸಂಕೇತ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ 2 ಮೀನುಗಳು. ಇದು ಕೇವಲ ಒಂದು ಜಲಚರ ಅಥವಾ ಚಿಹ್ನೆ ಮಾತ್ರವಲ್ಲ, ಅದು ಮೀನರಾಶಿಯವರ ದ್ವಂದ್ವ ಸ್ವಭಾವ ಹಾಗೂ ಬದಲಾಗುವ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಮೀನಿನಂತೆ ಇವರು ಭಾವನೆಗಳ ಸಾಗರದಲ್ಲಿ ಈಜುವವರು. ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನು ಶಾಂತವಾಗಿ ಎದುರಿಸಿ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಅದ್ಭುತ ಮನೋಭಾವ ಹೊಂದಿರುತ್ತಾರೆ. ಈ ರಾಶಿಯ ಅಧಿಪತಿ ಗುರುಗ್ರಹ. ನವಗ್ರಹಗಳ ಮಂಡಲದಲ್ಲಿ ಗುರುವಿಗೆ ಜ್ಞಾನ, ವಿವೇಕ, ಧರ್ಮ ಹಾಗೂ ಗೌರವವನ್ನು ಸೂಚಿಸುವ ಮಾರ್ಗದರ್ಶಕನ ಸ್ಥಾನವಿದೆ. ಅದಕ್ಕಾಗಿಯೇ ಮೀನರಾಶಿಯವರಲ್ಲಿ ಸ್ವಾಭಾವಿಕವಾಗಿ ಶಾಂತಿ, ತಾಳ್ಮೆ ಹಾಗೂ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಾಗಿ ಕಾಣುತ್ತದೆ. ಇವರು ಯಾವುದೇ ವಿಷಯದಲ್ಲಿ ಅತಿಯಾಗಿ ಆತುರಪಡುವವರಲ್ಲ. ತಮ್ಮ ಸೃಜನಶೀಲತೆಯ ದಾರಿಯಲ್ಲಿ ನಿಧಾನವಾಗಿ ಹಾಗೂ ಭರವಸೆಯಿಂದ ನಡೆಯುತ್ತಾರೆ. ಕೆಲವೊಮ್ಮೆ ಅವರ ಈ ನಿಧಾನಗತಿಯ ನಡೆ ಇತರರಿಗೆ ಸೋಮಾರಿತನದಂತೆ ಕಾಣಬಹುದು, ಆದರೆ ಅವರ ಮನಸ್ಸಿನಲ್ಲಿ ಸದಾ ಒಂದು ಸುಂದರವಾದ ಕಲ್ಪನಾ ಲೋಕ ಇರುತ್ತದೆ. ಮೀನರಾಶಿಯವರ ಅತಿದೊಡ್ಡ ಗುಣವೆಂದರೆ ತ್ಯಾಗ ಮನೋಭಾವ. ಇವರು ತಮಗಿಂತ ಇತರರ ಸಂತೋಷಕ್ಕಾಗಿ ಶ್ರಮಿಸುವವರು ಹಾಗೂ ಇತರರಿಗೆ ಸಹಾಯ ಮಾಡಲು ಯಾವತ್ತೂ ಸಿದ್ಧರಿರುತ್ತಾರೆ. ಆದ್ದರಿಂದ ಅನೇಕ ಕ್ಷೇತ್ರಗಳಲ್ಲಿ ಮೀನರಾಶಿಯವರು ಉತ್ತಮ ಸಲಹೆಗಾರರಾಗಿ ಹಾಗೂ ಮಾರ್ಗದರ್ಶಕರಾಗಿ ಕಾಣಿಸುತ್ತಾರೆ. ಆದರೆ ಹೊರಗೆ ಕಾಣುವ ಅವರ ಶಾಂತ ಸ್ವಭಾವದ ಹಿಂದೆ ಒಂದು ಭಾವುಕ ಸತ್ಯ ಅಡಗಿದೆ. ಮೀನರಾಶಿಯವರನ್ನು ಕೆಲವರು ಅಮಾಯಕರು ಅಥವಾ ದುರ್ಬಲರು ಎಂದು ತಪ್ಪು ಭಾವಿಸುತ್ತಾರೆ. ವಾಸ್ತವವಾಗಿ ಅವರು ಮನಸ್ಸಿನಲ್ಲಿ ಬಹಳ ಆಳವಾಗಿ ಯೋಚಿಸುವವರು. ಯಾರಾದರೂ ನೋವಿನಲ್ಲಿದ್ದರೆ ಅದನ್ನು ಮುಚ್ಚಿಡದೆ ಅವರೊಂದಿಗೆ ಭಾಗಿಯಾಗುತ್ತಾರೆ. ಇದರಿಂದ ಕೆಲವರಿಗೆ ಅವರು ಅತಿಯಾದ ಭಾವುಕರಂತೆ ಕಾಣಬಹುದು, ಆದರೆ ನಿಜವಾಗಿ ನೋಡಿದರೆ ಅವರ ಮನಸ್ಸು ಬಹಳ ಪವಿತ್ರ ಹಾಗೂ ನಿಸ್ವಾರ್ಥವಾಗಿರುತ್ತದೆ. ಅವರು ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳುವುದು ಕಡಿಮೆ. ಯಾರು ತಪ್ಪು ಮಾಡಿದರೂ ಅದನ್ನು ಮನ್ನಿಸುವ ದೊಡ್ಡ ಗುಣ ಇವರಲ್ಲಿದೆ. ಮೀನರಾಶಿಯವರ ಕೋಪ ಮಂಜುಗಡ್ಡೆಯಂತಿದೆ. ಬೇಗ ಬರುವುದಿಲ್ಲ, ಆದರೆ ಬಂದರೆ ಅದು ಕರಗಲು ಸಮಯ ತೆಗೆದುಕೊಳ್ಳುತ್ತದೆ. ಯಾರಾದರೂ ಇವರನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ಇವರು ತಮ್ಮ ಸರ್ವಸ್ವವನ್ನು ಅವರಿಗೆ ನೀಡಲು ಸಿದ್ಧರಾಗುತ್ತಾರೆ. ಆದರೆ ಒಂದು ವಿಷಯದಲ್ಲಿ ಮಾತ್ರ ಇವರು ಬಹಳ ಬೇಸರ ಮಾಡಿಕೊಳ್ಳುತ್ತಾರೆ, ಅದು ನಂಬಿಕೆ ದ್ರೋಹ. ಯಾರಾದರೂ ಇವರ ಅತಿ ದಯೆಯನ್ನು ದುರುಪಯೋಗಪಡಿಸಿಕೊಂಡರೆ ಅಥವಾ ಅವರ ನಂಬಿಕೆಯನ್ನು ಒಡೆದರೆ ಅದನ್ನು ಇವರು ಸುಲಭವಾಗಿ ಮರೆಯುವುದಿಲ್ಲ. ಸ್ನೇಹದ ವಿಷಯದಲ್ಲಿ ಮೀನರಾಶಿಯವರ ಸ್ವಭಾವ ಬಹಳ ಗಾಢವಾಗಿದೆ. ಇವರು ತಮ್ಮ ಗೆಳೆಯರಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಿರುತ್ತಾರೆ. ಯಾರನ್ನಾದರೂ ಪ್ರೀತಿಸಿದರೆ ಅದನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುತ್ತಾರೆ. ಇವರ ಪ್ರೀತಿ ಸದಾ ರಕ್ಷಕನಂತೆ ಇರುತ್ತದೆ. ತಮ್ಮ ಸಂಗಾತಿಗೆ ಮಾನಸಿಕ ನೆಮ್ಮದಿ ನೀಡಲು ಸದಾ ಶ್ರಮಿಸುತ್ತಾರೆ. ಆದರೆ ಕೆಲವೊಮ್ಮೆ ಅವರ ಅತಿಯಾದ ನಿರೀಕ್ಷೆ ಹಾಗೂ ಮೌನವು ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ತರಬಹುದು. ಇವರು ತಮ್ಮ ಸಂಗಾತಿಯು ತಮ್ಮ ಭಾವನೆಗಳನ್ನು ಮಾತಿಲ್ಲದೆಯೇ ಅರ್ಥ ಮಾಡಿಕೊಳ್ಳಬೇಕೆಂದು ಬಯಸುತ್ತಾರೆ. ಈ ನಿರೀಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡರೆ ಇವರ ಪ್ರೇಮ ಜೀವನ ತುಂಬ ಶಾಂತಿಯುತವಾಗಿರುತ್ತದೆ. ವೃತ್ತಿ ಜೀವನದಲ್ಲಿ ಮೀನರಾಶಿಯವರು ಸೃಜನಶೀಲ ಹಾಗೂ ಬೌದ್ಧಿಕ ಕ್ಷೇತ್ರಗಳಲ್ಲಿ ಹೆಚ್ಚು ಸಾಧನೆ ಮಾಡುತ್ತಾರೆ. ಕಲೆ, ಸಾಹಿತ್ಯ, ಶಿಕ್ಷಣ, ವೈದ್ಯಕೀಯ, ಮಂಗೀತ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಮೀನರಾಶಿಯವರು ತಮ್ಮ ಅದ್ಭುತ ಸಾಮರ್ಥ್ಯವನ್ನು ತೋರಿಸುತ್ತಾರೆ. ಇವರು ಕೆಲಸವನ್ನು ಒತ್ತಡವಿಲ್ಲದೆ ಶಾಂತವಾಗಿ ಮುಗಿಸಲು ಇಷ್ಟಪಡುತ್ತಾರೆ. ಯಾವುದೇ ಕಾರ್ಯದಲ್ಲಿ ಸೇವಾ ಮನೋಭಾವದಿಂದ ತೊಡಗಿಸಿಕೊಳ್ಳುತ್ತಾರೆ. ಹಣಕಾಸಿನ ವಿಷಯದಲ್ಲಿ ಇವರಿಗೆ ಒಂದು ವಿಚಿತ್ರ ಸ್ವಭಾವವಿದೆ. ಹಣದ ಅವಶ್ಯಕತೆ ಇವರಿಗೆ ಗೊತ್ತಿದ್ದರೂ ಅದಕ್ಕೆ ಅತಿಯಾದ ಪ್ರಾಮುಖ್ಯತೆ ನೀಡುವುದಿಲ್ಲ. ಹಣ ಸಂಪಾದಿಸುವ ಸಾಮರ್ಥ್ಯ ಇದ್ದರೂ ಅದನ್ನು ಇತರರಿಗೆ ದಾನ ಮಾಡಲು ಅಥವಾ ಕುಟುಂಬಕ್ಕಾಗಿ ಖರ್ಚು ಮಾಡಲು ಎಂದಿಗೂ ಹಿಂಜರಿಯುವುದಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ಇರುವಂತೆ ಮೀನರಾಶಿಯವರಿಗೂ ಕೆಲವು ಸಣ್ಣ ದುರ್ಬಲತೆಗಳಿವೆ. ಅದರಲ್ಲಿ ಮೊದಲನೆಯದು ಅತಿಯಾದ ಭಾವುಕತೆ. ಸಣ್ಣ ವಿಷಯಕ್ಕೂ ಅತಿಯಾಗಿ ನೊಂದುಕೊಳ್ಳುವುದು.
ಎರಡನೆಯದು ಗೊಂದಲ, ನಿರ್ಧಾರ ತೆಗೆದುಕೊಳ್ಳುವಾಗ ಎರಡು ಮನಸ್ಸಿನವರಾಗುವುದು. ಮೂರನೆಯದು ವಾಸ್ತವದಿಂದ ದೂರವಿರುವುದು, ಕೆಲವೊಮ್ಮೆ ಕಲ್ಪನಾ ಲೋಕದಲ್ಲೇ ಇರಲು ಇಷ್ಟಪಡುತ್ತಾರೆ. ನಾಲ್ಕನೆಯದು ಇತರರ ಮಾತುಗಳಿಗೆ ಬೇಗನೆ ಮರುಳಾಗುವುದು ಹಾಗೂ ಬೇಗ ನಂಬುವುದು. ಮೀನರಾಶಿಯವರ ಸ್ವಭಾವದಲ್ಲಿ ಇನ್ನೊಂದು ಪ್ರಮುಖ ಲಕ್ಷಣವೆಂದರೆ ಅವರೊಳಗಿನ ಅಸಾಮಾನ್ಯ ಸಹನೆ. ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಅದನ್ನು ಮೌನವಾಗಿ ಸಹಿಸುವ ಶಕ್ತಿ ಇವರಿಗಿದೆ. ಇತರರು ಗಾಬರಿಗೊಳ್ಳುವ ಪರಿಸ್ಥಿತಿಯಲ್ಲೂ ಮೀನರಾಶಿಯವರು ಶಾಂತವಾಗಿ ಯೋಚಿಸುವ ಸ್ವಭಾವ ಹೊಂದಿರುತ್ತಾರೆ. ಇದೇ ಕಾರಣಕ್ಕೆ ಇವರನ್ನು ರಾಶಿಚಕ್ರದ ಅತ್ಯಂತ ಪರಿಪಕ್ವ ಮನಸ್ಸಿನವರು ಎಂದು ಕರೆಯಲಾಗುತ್ತದೆ. ಗುರುಗ್ರಹದ ಪ್ರಭಾವ ಇರುವುದರಿಂದ ಇವರಲ್ಲಿ ಅಪಾರ ಜ್ಞಾನ ಹಾಗೂ ಧಾರ್ಮಿಕ ಮನೋಭಾವ ತುಂಬಿರುತ್ತದೆ. ಯಾವುದೇ ಕೆಲಸವನ್ನು ಆರಂಭಿಸಿದರೆ ಅದನ್ನು ಸಂಪೂರ್ಣ ಭಕ್ತಿಯಿಂದ ಮಾಡುವ ಗುಣ ಇವರದ್ದು. ಆದರೂ ಮೀನರಾಶಿಯವರ ವಿಶೇಷತೆ ಏನೆಂದರೆ ಅವರು ಸೋಲನ್ನು ಕೂಡ ಒಂದು ಪಾಠವೆಂದು ಸ್ವೀಕರಿಸುತ್ತಾರೆ. ಒಂದು ಬಾರಿ ಹಿನ್ನಡೆ ಕಂಡರೂ ಧೃತಿಗೆಡದೆ ದೈವ ಬಲದ ಮೇಲೆ ನಂಬಿಕೆ ಇಟ್ಟು ಮತ್ತೆ ಮುನ್ನಡೆಯುತ್ತಾರೆ. ಅವರ ಮನಸ್ಸಿನಲ್ಲಿ ಸದಾ ಶಾಂತಿ ಹಾಗೂ ನೆಮ್ಮದಿಯ ಹುಡುಕಾಟವಿರುತ್ತದೆ. ಇವರು ಟೀಮ್ನ ಸದಸ್ಯರಾಗಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಅದ್ಭುತ ಗುಣವನ್ನು ಹೊಂದಿದ್ದಾರೆ. ಸವಾಲುಗಳನ್ನು ಎದುರಿಸುವುದಕ್ಕೆ ಇವರು ಭಯಪಡುವುದಿಲ್ಲ, ಆದರೆ ಜಗಳಗಳಿಂದ ದೂರವಿರಲು ಪ್ರಯತ್ನಿಸುತ್ತಾರೆ. ಸ್ನೇಹ ಹಾಗೂ ಸಂಬಂಧಗಳ ವಿಚಾರದಲ್ಲಿ ಮೀನರಾಶಿಯವರು ನಿಸ್ವಾರ್ಥ ವ್ಯಕ್ತಿತ್ವದವರು. ತಮ್ಮ ಮನಸ್ಸಿನಲ್ಲಿ ಯಾರಿಗೂ ಕೆಟ್ಟದನ್ನು ಬಯಸದ ಗುಣ ಇವರದ್ದು. ಇವರು ಸ್ನೇಹಕ್ಕೆ ಹೆಚ್ಚಿನ ಬೆಲೆ ಕೊಡುತ್ತಾರೆ. ನಿಷ್ಠೆ ಹಾಗೂ ಮಾನವೀಯತೆಯನ್ನು ಅವರು ಜೀವನದಲ್ಲಿ ಹೆಚ್ಚು ಗೌರವಿಸುತ್ತಾರೆ. ತಮ್ಮವರಿಗಾಗಿ ಅವರು ಯಾವಾಗಲೂ ಪ್ರಾರ್ಥಿಸುವ ಹಾಗೂ ಬೆಂಬಲ ನೀಡುವ ಉದಾರ ಸ್ವಭಾವ ಹೊಂದಿದ್ದಾರೆ. ಅವರಿಗೆ ಜೀವನ ಎಂದರೆ ಕೇವಲ ವಸ್ತುಗಳನ್ನು ಸಂಗ್ರಹಿಸುವುದಲ್ಲ, ಬದಲಾಗಿ ಸಂಬಂಧಗಳನ್ನು ಹಾಗೂ ನೆಮ್ಮದಿಯನ್ನು ಸಂಪಾದಿಸುವುದು. ಆರೋಗ್ಯದ ದೃಷ್ಟಿಯಿಂದ ಮೀನರಾಶಿಯವರು ಸಾಮಾನ್ಯವಾಗಿ ಸೂಕ್ಷ್ಮ ಪ್ರಕೃತಿಯವರು. ಗುರುವಿನ ಪ್ರಭಾವದಿಂದ ಇವರಲ್ಲಿ ಮಾನಸಿಕ ಶಕ್ತಿ ಹೆಚ್ಚಿರುತ್ತದೆ. ಆದರೆ ಪಾದಗಳ ನೋವು, ರೋಗ ನಿರೋಧಕ ಶಕ್ತಿಯ ಕೊರತೆ ಅಥವಾ ಅತಿಯಾದ ಆಂತಕದಿಂದ ಉಂಟಾಗುವ ನಿದ್ರಾಹೀನತೆ ಇವರನ್ನು ಕಾಡಬಹುದು. ಆದ್ದರಿಂದ ಪ್ರಾಣಾಯಾಮ ಹಾಗೂ ಜಲಚಿಕಿತ್ಸೆಗಳು ಇವರಿಗೆ ಬಹಳ ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡುವುದು ಅಥವಾ ನೆಚ್ಚಿನ ದೈವವನ್ನು ಸ್ಮರಿಸುವುದು ಇವರ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮೀನರಾಶಿಯವರು ಹುಟ್ಟಿನಿಂದಲೇ ಸಂತರಂತೆ ಅಥವಾ ತ್ಯಾಗಿಗಳಂತೆ ಬದುಕಲು ಇಷ್ಟಪಡುತ್ತಾರೆ. ಆದರೆ ಜೀವನ ಇವರಿಗೆ ಕಲಿಸುವ ಮಹತ್ವದ ಪಾಠವೆಂದರೆ ವಾಸ್ತವೀಯತೆ. ಯಾವಾಗ ಇವರು ಕಲ್ಪನಾ ಲೋಕದಿಂದ ಹೊರಬಂದು ವಾಸ್ತವವನ್ನು ಎದುರಿಸಲು ಕಲಿಯುತ್ತಾರೋ, ಯಾವಾಗ ತಮ್ಮ ನಿರ್ಧಾರಗಳಲ್ಲಿ ದೃಢತೆಯನ್ನು ತೋರಿಸುತ್ತಾರೋ, ಆಗ ಇವರ ಜೀವನದಲ್ಲಿ ನಿಜವಾದ ಯಶಸ್ಸಿನ ದಾರಿ ತೆರೆದುಕೊಳ್ಳುತ್ತದೆ. ಯಾಕೆಂದರೆ ನಿಜವಾದ ಜ್ಞಾನಿ ಎಂದರೆ ಕೇವಲ ತಿಳಿದುಕೊಳ್ಳುವವನಲ್ಲ, ತಿಳಿದದ್ದನ್ನು ಸರಿಯಾಗಿ ಕಾರ್ಯರೂಪಕ್ಕೆ ತರುವವನೇ ನಿಜವಾದ ವಿಜಯಿ. ಮೀನರಾಶಿಯವರು ತಮ್ಮ ಸೃಜನಶೀಲ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಅವರು ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಬಲ್ಲರು. ಅವರೊಳಗೆ ಅದ್ಭುತ ಕಲ್ಪನಾ ಶಕ್ತಿ ಇದೆ, ದಯೆ ಇದೆ ಹಾಗೂ ಇತರರ ಮನಸ್ಸನ್ನು ಓದುವ ಶಕ್ತಿ ಇದೆ. ಆದ್ದರಿಂದ ಮೇಲ್ನೋಟಕ್ಕೆ ಶಾಂತವಾಗಿ ಕಾಣುವ ಮೀನರಾಶಿಯವರು ತಮ್ಮವರಿಗೆ ಸದಾ ಮಾರ್ಗದರ್ಶಕನಂತೆ ನಿಲ್ಲುವವರು. ಮುಂದಿನ ಬಾರಿ ನೀವು ಯಾವುದೇ ಮೀನರಾಶಿಯವರನ್ನು ಭೇಟಿ ಮಾಡಿದಾಗ ಅವರ ಮೌನದ ಹಿಂದೆ ಇರುವ ಆ ಸಾಗರದಂತಹ ಆಳವಾದ ಮನಸ್ಸನ್ನು ಅರಿಯಲು ಪ್ರಯತ್ನಿಸಿ. ಈ ರೀತಿಯ ಜ್ಯೋತಿಷ್ಯ ಹಾಗೂ ರಾಶಿ ವಿಚಾರಗಳ ಬಗ್ಗೆ ಇನ್ನಷ್ಟು ಆಸಕ್ತಿಯತರ ವಿಡಿಯೋಗಳನ್ನು ನೋಡಲು ಕಾಲಚಕ್ರ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನೀವು ಮೀನರಾಶಿಯವರಾದರೆ ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ಜೈ ಗುರುದೇವ ಎಂದು ತಪ್ಪದೇ ಬರೆಯಿರಿ. ಧನ್ಯವಾದಗಳು. ಓಂ ಶಾಂತಿ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.